ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ, ಅದು ನಾನಿನ್ನು ಮನೆ ತಲುಪೇ ಇಲ್ಲ ಅಣ್ಣ. ನಮ್ಮ ಮನೆಗೆ ಹೋದ್ಮೇಲೆ ನಾನೇ ಫಸ್ಟು ಹ್ಯಾಪಿ ಬರ್ತ್ಡೇ ವಿಶ್ ಮಾಡ್ತೀನಿ, ಆಮೇಲೆ ನಿನ್ಗೆ ಫೋನ್ ಮಾಡಿಸ್ತೀನಿ, ಆಯ್ತಾ? ನೋಡಿದ್ರಾ, ಗಂಡನ ಹೆಂಗ್ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಗುಂಡನ್ ನೋಡ್ ಕಲ್ತ್ಕೊಳ್ಳಿ. ನಿಜವಾಗ್ಲೂ ಅದಕ್ಕೆ ಅವಳು ನೋಡ್ ಕಲೀಲೇಬೇಕು. ನಾನು ಕಲ್ತ್ಕೋತೀನಿ. ಏಯ್ ಕುತೆ, ನಿಂಗೆ ಅಂತ ಒಂದ್ ಗಂಡು ಕುದುರೆ ಮ್ಯಾಕ್ ಬರ್ತಾನಲ್ಲ, ಆವಾಗ ಕಲಿಯಂತೆ. ಇವಾಗ ಅಕ್ಷರ ಕಲಿಕಂತ. ಸರಿ ಗುಂಡು, ನೀನು ಸೀನಂಗ್ ವಿಶ್ ಮಾಡಿದ್ಮೇಲೆ ನಮ್ಗೆ ಹೇಳು, ಆಮೇಲೆ ನಾವ್ ವಿಶ್ ಮಾಡ್ತೀವಿ. ಹಾ, ಆದ್ರೂ ನಂಗೆ ಯಾಕೋ ಸೀನಂತ ಮಾತಾಡ್ಬೇಕು ಅನಿಸ್ತೈತಲ್ಲ. ಗುಂಡು, ನಾನೇ ಸೀನಂಗ್ ಫೋನ್ ಮಾಡ್ತೀನಿ, ಆದ್ರೆ ಅವನಿಗೆ ಬರ್ತ್ಡೇ ಮಾಡಕ್ಕಿಲ್ಲ. ಮೊದ್ಲು ನಮ್ ಗುಂಡಿನೇ ಮಾಡ್ಬೇಕು, ಆಮ್ಯಾಕೆ ನಾವೆಲ್ರು ಮಿಕ್ದವ್ರು ಎಲ್ರು. ಸರಿ ಕಣವ, ಮಡಗ್ತೀನಿ. ಅಯ್ಯೋ ಅಣ್ಣ, ಅಣ್ಣ ಅಣ್ಣ ಅಣ್ಣ, ನಿಮ್ಸ ಸೀನಂಗ್ ಫೋನ್ ಮಾಡ್ಬಿಡ್ತೀನಿ. ಇದೆಲ್ಲ ಪರೋ. ಅದೇ ಶಿವಣ್ಣ ಫೋನ್ ಮಾಡ್ತಾವನೆ. ಶಿವಣ್ಣನ ವಿಷಯ ಏನಾದ್ರೂ ಗೊತ್ತಾಗೋಯ್ತಾ? ಅತ್ತೆ, ರಶ್ಮಿ ಏನಾದ್ರೂ ಬಂದ್ಲ ನೋಡಿ. ಸುಮ್ಕಿರವ, ಅವಳೊಂಥರ ಬೀದಿಲ್ ಓಡಾಡ ಹಸ ಇದ್ದಂಗೆ. ಏನಂದ್ರು ಅನ್ಸ್ಕೊಂಡು ಸುಮ್ನಿರ್ತಾಳೆ. ಅವಳಾಗಿದ್ರೆ ಇಷ್ಟೊಲ್ಲಿ ಸೀದಾ ನುಕ್ಕಂಡೆ ಬರ್ತಿದ್ಲು. ಅವಳಿಗೆ ನಯನ ನಾಜೂಕ ಹೇಳೋ. ಅದು ನಿಜಾನೇ. ಹೆಣ್ಣು ಎಲ್ಲಿ ಹೇಗಿರ್ಬೇಕು ಅಂತ ಅವಳಿಗೆ ಗೊತ್ತೇ ಇಲ್ಲ. ಅವಳಿಗೆ ಮದ್ವೆ ಬೇರೆ ಕೇಡು. ಸೀನಾ, ನಿನ್ ಫೋನ್ ರಿಸೀವ್ ಮಾಡು. ಹಲೋ ಶಿವಣ್ಣ. ಅಲ್ಲಕ್ಕಲ್ಲ ಬಾಮೈದ, ಯಾವಾಗ್ಲೂ ಬಾವ ಬಾವ ಅಂತಿದ್ದೆ, ಇದ್ಯಾಕಲ್ಲ ಒಂದಕ್ಕಿಂತ ಶಿವಣ್ಣ ಅಂದ್ಬಿಟ್ಟೆ. ಅದು ಸಡನ್ ಆಗಿ ನೋಡ್ಬಿಟ್ನಲ್ಲ, ಗೊತ್ತಾಗ್ಲಿಲ್ಲ. ಹೇಳು ಬಾವ. ಆಯ್ತು ಬಿಡ್ಲಾ. ಆಮೇಲೆ ಜಿಮ್ ಕೆಲಸ ಎಲ್ಲಿ ಗಂಟೆ ಬಂತು? ಅದೇ ನಡೀತೈತೆ. ನಮ್ಮಪ್ಪ ಅದೇನೋ ಅಗ್ರಿಮೆಂಟ್ಗೆ ಸೈನ್ ಹಾಕ್ಬೇಕು ಅಂದ್ಬಿಟ್ಟು ಮೈಸೂರಿಗೆ ಹೋಗೋನೆ. ಒಳ್ಳೇದೈತ್ಕಲ್ಲ, ಎಲ್ಲ ಒಳ್ಳೇದೇ ಆಯ್ತದೆ. ಆಮೇಲೆ ಏನಂತಾಳ ನಮ್ ಗುಂಡು? ಗುಂಡು? ಓ, ನನ್ನ ಹೆಂಡತಿ ಬಗ್ಗೆ ಕೇಳ್ತಿದ್ಯಾ? ಅವಳಿಗೇನ್ ಬಿಡು ಬಾವ, ಅವಳೊಂಥರ ಪಾದರಸ ಇದ್ದಂಗೆ. ಅವಳು ಹೆಂಗಂದ್ರೆ ಕೂತ್ ಕಡೆ ಕೂರೋದೇ ಇಲ್ಲ, ಮನೆ ತುಂಬಾ ಓಡಾಡ್ಕೊಂಡಿರ್ತಾಳೆ. ನನ್ನನ್ನ, ನಮ್ಮ ಅವ್ವನ, ನನ್ನ ತಂಗಿನ ಚೆನ್ನಾಗಿ ನೋಡ್ಕೊತಾಳೆ ಗೊತ್ತಾ. ಅಂತ ಹೆಂಡ್ರನ್ ಪಡೆಯೋದಕ್ಕೆ ಪುಣ್ಯ ಪುಣ್ಯ ಮಾಡಿರ್ಬೇಕು. ಅಣ್ಣನ ಹತ್ರ ಸುಳ್ಳು ಹೇಳಕ್ಕಾಗ್ದೆ ನನ್ ಬಾಯಿ ಮುಚ್ಕೊಂಡು ಇದ್ಬಿಟ್ಟೆ. ಆದ್ರೆ ಇಲ್ಲಿ ನೋಡಿದ್ರೆ ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು. ಅಯ್ಯೋ ದೇವ್ರೆ, ಯಾಕಪ್ಪ ನನ್ನ ಜೀವನ ಹಿಂಗ್ ಮಾಡ್ಬಿಟ್ಟೆ? ಅಯ್ಯೋ ದೇವ್ರೆ. ಬಹು ಖುಷಿ ಆಯ್ತು ನಂಗೆ. ಆಮೇಲೆ ರಶ್ಮಿ ಇನ್ನೇನ್ ಮನೆಗೆ ಬಂದ್ಬಿಡ್ತಾಳೆ. ಆಯ್ತಕ್ಕಲ್ಲ, ಮಡಗ್ತೀನಿ. ಸರಿ ಸರಿ ಬಾವ. ಅವ ರಶ್ಮಿ ಇನ್ನೇನ್ ಬಂದ್ಬಿಡ್ತಾಳಂತೆ. ಪಿಕೆ, ನೀನ್ ಬೇಗ ಹೊಂಟ್ಬಿಡು. ಆ ಡುಮ್ಮಿ ನೋಡಿದ್ರೆ ಕಷ್ಟ ಆಯ್ತದೆ. ಒಂದ್ ಸ್ವಲ್ಪ ದಿನ ನೆಮ್ಮದಿಯಾಗಿ ಹಿಂಗೆ ಮೇಂಟೈನ್ ಮಾಡ್ಕೊಂಡಿರೋಣ. ಒಂದೊಳ್ಳೆ ಟೈಮ್ ನೋಡಿ ಆ ರಶ್ಮಿಗೆ ಎಲ್ಲ ವಿಷಯನ ಹೇಳಿ ಈ ಮನೆ ಬಿಟ್ಬಿಟ್ಟು ಕಳ್ಸೋಣ. ಆಮೇಲೆ ನೀನೇ ಈ ಮನೆಗೆ ಸೊಸೆ. ಎಂತ ಮಾತಾಡ್ಬೇಕಲ್ಲ. ನಿನ್ ಬೈಕ್ ಸಕ್ರೆ ಹಾಕ. ಸಕ್ರೆ ಏನು, ಕೇಕೆ ಹಾಕ. ಸರಿ ಕಣವ ಪಿಂಕಿ, ನಡಿ ನಡಿ ನೀನು. ನಮ್ಮ ಮನೆ ದೀಪ